ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕೆಲಸಕ್ಕೆ ಸಿಂಪಲ್ ಆಗಿ ಸೀರೆನ ಯಾವ ರೀತಿ ಉಡಿಸೋದು ಅನ್ನೋ ಒಂದು ವಿಧಾನವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಸೀರೆಯ ತುದಿ ಏನಿರುತ್ತೆ ಅಲ್ಲಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು. ಹಾಗೇನೆ ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ನಾವು ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೆರಿಗೆಗಳೆಲ್ಲ ಇದೇ ರೀತಿ ಈಕ್ವಲ್ ಆಗಿರ್ಬೇಕು. ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಕ್ಲಿಪ್ಸ್ ಗಳನ್ನ ಹಾಕೊಂಡು, ಅಂದ್ರೆ ಎರಡೂ ಸೈಡ್ಗೂ ಕೂಡ ಕ್ಲಿಪ್ಸ್ ಗಳನ್ನ ಹಾಕೊಳ್ತಾ ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನು ಒಂದೇ ಸಾರಿ ಎಲ್ಲಾ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನೆರಿಗೆಗಳನ್ನ ಮಾಡಿದ್ದಾದ್ಮೇಲೆ ಸೀರೆ ಹಾಗೇನೆ ಬಾರ್ಡ್ರಿನ ಒಂದು ಜಂಕ್ಷನ್ ಬರುತ್ತಲ್ಲ, ಅಂದ್ರೆ ಬಾರ್ಡ್ರಿನ ಅಂಚು ಮತ್ತೆ ಸೀರೆ ಅಂಚು ಸೇರುತ್ತಲ್ಲ, ಅಲ್ಲಿಗೆ ನಾನು ಇವಾಗ ಎಲ್ಲಾ ನೆರಿಗೆಗಳನ್ನು ಕೂಡ ನಾನು ಎಷ್ಟು ನೆರಿಗೆಗಳು ಹಿಡಿದಿದ್ದೀನಿ ಅಷ್ಟು ನೆರಿಗೆಗಳನ್ನು ಕೂಡ ಕೌಂಟ್ ಮಾಡ್ಕೊಳ್ತಾ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಂಡಿದ್ದೀನಿ. ಅಲ್ಲಿಗೆ ಖಂಡಿತ ನೀವು ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನೇ ಹಾಕೋಬೇಕು. ಚಿಕ್ಕ ಪಿನ್ಗಳಾದ್ರೆ ಬಾರ್ಡರ್ ಆಗಿರೋದ್ರಿಂದ ಹಿಡಿಯಲ್ಲ. ಹಾಗಾಗಿ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಹಾಗೇನೆ ಈ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ಗೂ ಕೂಡ ನಾನಿಲ್ಲಿ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಳ್ತಾ ಅಲ್ಲಿಗೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಅಲ್ಲೂ ಕೂಡ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನೇ ಹಾಕೊಳ್ತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡುವಾಗ ಸ್ವಲ್ಪನೂ ಕೂಡ ಕಷ್ಟ ಆಗಲ್ಲ, ಈಸಿಯಾಗಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬಹುದು. ನೋಡಿ, ಇವಾಗ ಎರಡೂ ಸೈಡ್ ಅಲ್ಲೂ ಕೂಡ ನಾನು ಇವಾಗ ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆರ್ಗುನ್ ಕಡೆಯಿಂದ ಹೇಳಿದ್ನಲ್ಲ, ಒಂದು ಮಾರ ಆಗೋಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ನಾನು ನೆರಿಗೆನ ಮಾಡ್ಕೊಂಡಿದ್ದು. ಇವಾಗ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗ್ಗೆ ಒಂದು 3/4 ಮಾರ ಆಗುವಷ್ಟು ಈ ರೀತಿ ಪಿನ್ ಮಾಡಿಟ್ಕೊಳ್ಳಿ. ಪಿನ್ ಅನ್ನ ಆದಷ್ಟು ಕೂಡ ಸಣ್ಣದಾಗಿ ಮಾಡ್ಕೊಂಡ್ರೆ ಸ್ಪ್ರೆಡ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ನೆರಿಗೆಗಳನ್ನು ಮಾಡ್ಕೊಂಡಿದ್ದಾದ್ಮೇಲೆ, ಅಂದ್ರೆ ಸೆರ್ಗಿನ ನೆರಿಗೆಗಳನ್ನು ಕೂಡ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಒಂದ್ 2 ರಿಂದ 3 ಕಡೆ ನಾನು ಇಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸೇಫ್ಟಿ ಪಿನ್ ಅನ್ನ ಬಳಸಲ್ಲ ಅಂತ ಹೇಳಿದ್ರೆ ದೊಡ್ಡ ಕ್ಲಿಪ್ಸ್ ಗಳು ಬರುತ್ತಲ್ಲ, ಬಟ್ಟೆ ಕ್ಲಿಪ್ಸ್, ಅದನ್ನು ಕೂಡ ಹಾಕಬಹುದು. ನಾನಿಲ್ಲಿ ಸೆರ್ಗುಗೆ 1 ಮಾರ ಆಗೋಷ್ಟು ಬಿಟ್ಕೊಂಡಿದ್ನಲ್ಲ, ಅದರಲ್ಲಿ 3/4 ಮಾರ ಆಗೋಷ್ಟು ಸೆರ್ಗುನ ಈ ರೀತಿ ಸಣ್ಣದಾಗಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. 3 ಕಡೆ ಸೇಫ್ಟಿ ಪಿನ್ ಅನ್ನು ಹಾಕಿ ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಎರಡೂ ಸೈಡ್ ಬಾರ್ಡರ್ ಇರ್ತಕ್ಕಂಥ ಬ್ಲೌಸ್ ಪೀಸ್ ನ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಂಡು, ನೋಡಿ ಇವಾಗ ಲಕ್ಷ್ಮಿಯ ಕೈಗಳನ್ನ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ ನಲ್ಲಿ ಯಾವ ಕಡೆ ಕ್ಲೋಸ್ ಇರುತ್ತೆ ನೋಡಿ, ಆ ಪಾರ್ಟ್ ಹತ್ರ ಓಪನ್ ಆಗಿರುವಂತಹ ಬ್ಲೌಸ್ ಪೀಸಿನ ಪಾರ್ಟ್ ನ ಒಳಭಾಗಕ್ಕೆ ಸೇರಿಸ್ಬಿಟ್ಟು ಈ ರೀತಿ ಒಂದು 3 ಕಡೆ ಗುಂಡ್ಪಿನ್ ಅನ್ನ ಹಾಕೊಂಡು ಗಟ್ಟಿಯಾಗಿ ನಾವು ಅದನ್ನ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಒಂದು 3 ಕಡೆ ಗುಂಡ್ಪಿನ್ ಅನ್ನು ಹಾಕೊಂಡು ಇದನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಸೈಡ್ ಅನ್ನು ಕೂಡ ಅಷ್ಟೇನೆ. ನೋಡಿ, ಯಾವ ಕಡೆ ಕ್ಲೋಸ್ ಇರುತ್ತೆ ಬ್ಲೌಸ್ ಪೀಸ್ ಅಲ್ಲಿ, ಯಾವ ಕಡೆ ಕ್ಲೋಸ್ ಇರುತ್ತೆ ಅಲ್ಲಿಗೆ ಕೈಯನ್ನ ಇಟ್ಟು, ಓಪನ್ ಇರುತ್ತಲ್ಲ ಬ್ಲೌಸ್ ಪೀಸ್ ಓಪನ್ ಆಗಿರೋ ಪಾರ್ಟ್ ಇರುತ್ತಲ್ಲ ಅದನ್ನ ರೋಲ್ ಮಾಡ್ಕೊಂಡು ಬಂದು ಅಲ್ಲಿಗೆ ಜಸ್ಟ್ ಕೈಗೆ ಬಾರ್ಡರ್ ಮಾತ್ರ ಬರಬೇಕು, ಆ ರೀತಿ ತಗೊಂಡ್ಬಂದು ಟೈಟ್ ಆಗಿ ಹಿಡಿದು ಸೈಡ್ ಅಲ್ಲಿ ಒಂದು 3 ಕಡೆ ಗುಂಡ್ಪಿನ್ ಅನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಟಿಫೈನ ಇಟ್ಟಿದ್ದೀನಿ. ಟಿಫೈ ಮೇಲೆ 2 ಪೀಠಗಳನ್ನ ಇಟ್ಕೊಂಡಿದ್ದೀನಿ. ಪೀಠದ ಒಂದು ಅಳತೆ ಏನಿದೆ ಅಂತ ಹೇಳಿದ್ರೆ, ಮೇಲ್ಭಾಗದಲ್ಲಿ ಇಟ್ಟಿರ್ತಕ್ಕಂಥ ಪೀಠದ ಅಳತೆ 18 ಇಂಚ್ ಇದೆ. ಅಷ್ಟಿದ್ರೆ ಸಾಕು. ಉದ್ದ ಎಷ್ಟಾದ್ರೂ ಇರಲಿ, ಬಟ್ 18 ಇಂಚ್ ಇದ್ರೆ ಸೀರೆನ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಅದ್ರ ಮೇಲೆ ನಾನೊಂದು ಬೇಸನ್ನ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ, ಅದು ಒಂದು 5.5 ಇಂಚ್ ಇದೆ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಿಂದಿಗೆ ಒಂದು 9 ಇಂಚ್ ಇದೆ. ಟೋಟಲ್ ಆಗಿ ಒಂದು 14 ಇಂಚ್ ಇದ್ರೆ ಸಾಕಾಗುತ್ತೆ. ಬೇಸು ಮತ್ತೆ ಬಿಂದಿಗೆ ಎರಡೂ ಸೇರಿ ಒಂದು 14 ಇಂಚ್ ಇದ್ರೆ ಸಾಕಾಗುತ್ತೆ. ಆ ಬೇಸ್ ಏನಿದೆ ಅದನ್ನ ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ. ಏನಕ್ಕೆ ಅಂದ್ರೆ ಕಾಲನ್ನು ಜೋಡಿಸ್ಲಿಕ್ಕೆ ಸ್ವಲ್ಪ ಜಾಗ ಬೇಕು. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಬಿಂದಿಗೆಗೆ ಒಂದು ಗಟ್ಟಿಯಾಗಿ ಕಡ್ಡಿಯನ್ನ ಕಟ್ಕೊಂಡಿದ್ದೀನಿ. ಆ ಕಡ್ಡಿಗೆ ನಾನು ಇವಾಗ ಬ್ಲೌಸ್ ಪೀಸ್ ನ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವ ರೀತಿ ಜೋಡಿಸ್ತಾ ಇದ್ದೀನಿ ಅದೇ ರೀತಿನಲ್ಲಿ ನೀವು ಜೋಡಿಸ್ಕೊಂಡ್ರೆ ತುಂಬಾನೇ ನೀಟಾಗಿ ಕೂತ್ಕೊಳ್ಳುತ್ತೆ. ಮಧ್ಯದಲ್ಲಿರ್ತಕ್ಕಂಥ ಬ್ಲೌಸ್ ಪೀಸಿನ ಈ ರೀತಿ ಕರೆಕ್ಟ್ ಆಗಿ ಬಿಂದಿಗೆನ ಫುಲ್ ಕವರ್ ಮಾಡಿಬಿಟ್ಟು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಎರಡೂ ಕಡೆ ಕೈಗಳಿಗೂ ಕೂಡ ಸೇಫ್ಟಿ ಪಿನ್ ಅನ್ನು ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಸೀರೆನ ನೆರಿಗೆ ಮಾಡಿಟ್ಕೊಂಡಿದೀವಲ್ಲ, ಅದರಲ್ಲಿ ಸೆರ್ಗುನ್ ಪಾರ್ಟ್ ಏನಿದೆ ಅದನ್ನ ದೇವಿಯ ಎಡಭಾಗದ ಕಡೆಗೆ ಬರಬೇಕು, ಅಲ್ಲಿಗಿಟ್ಟು ಉಳಿದಿರುವಂತ ಸೀರೆನ ನೋಡಿ ಇವಾಗ ನಾನೊಂದು ಗಟ್ಟಿಯಾಗಿ ದಾರವನ್ನ ಕಟ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಬರ್ಬೇಕಂದ್ರೆ ನಾವು ಏನ್ ಟಿಫೈ ಇಟ್ಟಿದೀವಿ ಅಲ್ಲಿಗೆ ಬರಬೇಕು ನೆರಿಗೆಗಳು, ಅಂದ್ರೆ ಬಾರ್ಡ್ರು ಅಲ್ಲಿಗೆ ಕೂರ್ಬೇಕು. ಆ ರೀತಿ ಆ ಒಂದು ಲೆಂತ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯಕ್ಕೆ ಒಂದು ದಾರವನ್ನ ಹಾಕೊಂಡು ಆ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೋಬೇಕಾಗುತ್ತೆ. ನೋಡಿ, ಒಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಕರೆಕ್ಟ್ ಆಗಿ ಮೇಲ್ಭಾಗದ ಪೀಠದ ಮೇಲೆ ಬಂದಿದೆ. ಹಾಗೇನೆ ಲೆಂತ್ ಎಷ್ಟಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು.
ನಾನು ಟಿಫಾ ಇಟ್ಟಿದ್ದೀನಲ್ಲ ಆ ಒಂದು ಲೆಂತ್ಗೆ ಬಾರ್ಡರ್ ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀವು ಕಂಠ ಭಾಗಕ್ಕೆ ಏನು ದಾರವನ್ನ ಕಟ್ತಿರಲ್ಲ ಅದನ್ನ ಸ್ವಲ್ಪ ಸಡಿಲವಾಗಿ ಕಟ್ಕೊಳ್ಳಿ, ಅಂದ್ರೆ ಲೂಸ್ ಆಗಿ ಕಟ್ಕೊಳ್ಳಿ. ಲೂಸ್ ಆಗಿ ಕಟ್ಕೊಂಡ್ರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಟೈಟ್ ಆಗಿ ಕಟ್ಬಿಟ್ರೆ ಒಂದು ನೆರಿಗೆಗಳು ಕೂಡ ಸ್ಪ್ರೆಡ್ ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ಲೂಸ್ ಆಗಿ ಕಟ್ಕೊಂಡು, ಅಂದ್ರೆ ಒಬ್ರು ಸಹಾಯವನ್ನ ತಗೊಂಡು ಒಬ್ರು ದಾರವನ್ನ ಹಿಡ್ಕೊಂಡ್ರೆ ಇನ್ನೊಬ್ರು ನೆರಿಗೆಗಳನ್ನ ನೀಟಾಗಿ ಎಲ್ಲವನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬಹುದು. ಆದ್ರೆ ನಾನು ಇಲ್ಲಿ ಒಬ್ಳೆ ಮಾಡ್ತಾ ಇದ್ದೀನಿ, ಏನು ಕಷ್ಟ ಆಗಲ್ಲ. ಬಟ್ ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡೋದೇ ಇದರಲ್ಲಿ ಮೇಯ್ನು ಕೆಲಸ ಹಿಡಿಯುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದೇ ಒಂದು ನೆರಿಗೆಗಳು ಕೂಡ ಹೈಡ್ ಆಗಬಾರ್ದು. ಎಲ್ಲನೂ ಕೂಡ ನಾವು ನೀಟಾಗಿ ಒಂದ್ ಕಡೆಯಿಂದ ಬಿಡಿಸಿ ಈ ರೀತಿ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಈ ರೀತಿ ಜೋಡಿಸಿದಾದ್ಮೇಲೆ ಟೈಟ್ ಆಗಿ ಹಿಡಿದು ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೊಂಡ್ಬಿಡಿ. ಇದೇ ಇದರಲ್ಲಿ ಮೇಯ್ನ್ ಸ್ವಲ್ಪ ಕೆಲಸ ತಗೊಳುತ್ತೆ. ಹಾಗಾಗಿ ಆದಷ್ಟು ಕೂಡ ತುಂಬಾ ಪೇಷನ್ಸ್ ಇಂದ ಇದನ್ನ ಮಾಡಬೇಕಾಗತ್ತೆ. ಇದಿಷ್ಟು ನೆರಿಗೆಗಳನ್ನೆಲ್ಲ ಜೋಡಿಸಿದ್ದಾದ್ಮೇಲೆ ಇವಾಗ ಬಲ್ಗಾಲನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲನೇ ನೆರಿಗೆ ಇರುತ್ತೆ ನೋಡಿ, ಅಂದ್ರೆ ಬಲ್ಭಾಗದಲ್ಲಿ ಇರ್ತಕ್ಕಂಥ ಮೊದಲನೇ ನೆರಿಗೆಯ ಬಾರ್ಡರ್ ಏನಿರುತ್ತೆ ಅದು ಲಕ್ಷ್ಮಿಯ ಕಾಲಿನ ಗೆಜ್ಜೆ ಕಟ್ತೀವಲ್ಲ ಅಲ್ಲಿಗೆ ಬರಬೇಕು. ಅಲ್ಲಿಗೆ ಟೈಟ್ ಆಗಿ ಹಿಡಿದು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ನೆಕ್ಸ್ಟ್ ಒಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆನ ಈ ರೀತಿ ಲಕ್ಷ್ಮಿಯ ಮೊಣಕಾಲಿನ ಮೇಲೆ ಬರಬೇಕು. ಆ ರೀತಿ ಜೋಡಿಸ್ಬಿಟ್ಟು 1-2 ಕಡೆ ನೀವು ಗುಂಡ್ ಪಿನ್ ಅನ್ನ ಹಾಕೋಬೇಕಾಗತ್ತೆ. ಈ ರೀತಿ ಜೋಡಿಸುವಾಗ ಎಲ್ಲೂ ಕೂಡ ಸೀರೆ ಸುಕ್ಕಬಾರ್ದು. ಆ ರೀತಿ ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡಿದು ಜೋಡಿಸ್ಬಿಟ್ಟು 3 ಕಡೆ ಗುಂಡ್ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಲಕ್ಷ್ಮಿಯ ಬಲ್ಗಾಲನ್ನು ಕೂಡ ನಾನು ಇಲ್ಲಿ ಜೋಡಿಸಿದಾಗಿದೆ. ಜೋಡಿಸಿದಾದ್ಮೇಲೆ ನೀವು ಇದನ್ನ ಪದ್ಮಾಸನದಲ್ಲಾದ್ರೂ ಕೂಡ ಕಾಲ್ಗಳನ್ನ ಜೋಡಿಸ್ಕೋಬಹುದು, ಅಥವಾ ಕಾಲನ್ನ ಕೆಳಗ್ ಬಿಟ್ಟಿರೋ ತರನಾದ್ರೂ ಕೂಡ ಜೋಡಿಸ್ಕೋಬಹುದು. ಹಿಂಬದಿಯಿಂದ ಸೀರೆಯ ನೆರಿಗೆಗಳೇನಿದೆ, ನೆರಿಗೆ ಮತ್ತೆ ಕಾಲ್ ಜೋಡಿಸಿದೀವಲ್ಲ ಅವೆರಡೂನು ಸೇರಿಸಿ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಕಾಲ್ಗಳಿಲ್ಲ ಅಂದ್ರೆ ಜಾರುತ್ತೆ, ಕೂರಲ್ಲ, ಹಾಗಾಗಿ ಅಲ್ಲೊಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಎಡಭಾಗದಲ್ಲಿ ಇರ್ತಕ್ಕಂತಹ ಕಾಲನ್ನು ಕೂಡ ನಾನು ಅದೇ ಒಂದು ವಿಧಾನದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇಲ್ಲಿ ಸೆರ್ಗುನ್ ಪಾರ್ಟ್ ಏನಿದೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ಸೀರೆ ಇರುತ್ತಲ್ಲ, ಆ ಒಂದು ಸೀರೆಯ ಬಾರ್ಡರ್ಗೆ ಎಡಗಾಲನ್ನ ಜೋಡಿಸ್ಕೊಂಡು ಈ ರೀತಿ ಟೈಟ್ ಆಗಿ ಹಿಡಿದು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿದಾದ್ಮೇಲೆ ಒಳಭಾಗದಲ್ಲಿ ಇರ್ತಕ್ಕಂತಹ ನೆರಿಗೆನ ತಗೊಂಡ್ ಬಂದು ಈ ರೀತಿ ಮೊಣಕಾಲಿನ ಮೇಲೆ ತಂದು ಎಲ್ಲೂ ಕೂಡ ಸುಕ್ಕದೇ ಇರೋ ರೀತಿ ಜೋಡಿಸ್ಬಿಟ್ಟು ಅಲ್ಲೊಂದು 3 ಕಡೆ ನಾನಿಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕೋದ್ರಿಂದ ಸ್ವಲ್ಪನೂ ಕೂಡ ಕಾಲ್ ಜಾರೋದು ಇಲ್ಲ, ಮತ್ತೆ ಸೀರೆ ಸುಕ್ಕದಂಗೂ ಕಾಣಿಸಲ್ಲ, ತುಂಬಾನೇ ಚೆನ್ನಾಗಿ ನೀಟಾಗಿ ಬರುತ್ತೆ ಅಲಂಕಾರ. ನಾನಿಲ್ಲಿ ಒಂದು 3 ಕಡೆ ಗುಂಡ್ ಪಿನ್ ಅನ್ನ ಹಾಕೊಂಡು ಇದನ್ನು ಕೂಡ ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಎಡಭಾಗದ ಕಾಲನ್ನು ಕೂಡ ನಾವಿಲ್ಲಿ ಜೋಡಿಸಿದಾಗಿದೆ. ಈ ಕಡೆನೂ ಅಷ್ಟೇನೆ, ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ನೆರಿಗೆ ಮತ್ತೆ ಕಾಲನ್ನ ಜೋಡಿಸಿರ್ತೀವಲ್ಲ ಅಲ್ಲಿರ್ತಕ್ಕಂಥ ಸ್ವಲ್ಪ ಕ್ಲಾತ್ ಅವೆರಡನ್ನು ತೆಗೆದ್ಬಿಟ್ಟು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಎರಡೂ ಸೈಡು ಕೂಡ ನಾನು ಅದೇ ಒಂದು ವಿಧಾನದಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಕಾಲ್ಗಳು ಒಂದ್ರ ಪಕ್ಕ ಒಂದು ಕರೆಕ್ಟಾಗಿ ಕೂರ್ತಾ ಇಲ್ಲ ಅಂತ ಹೇಳಿದ್ರೆ ಎರಡೂ ಸೈಡ್ ಅಲ್ಲಿ, ಅಂದ್ರೆ ಎರಡೂ ಕಾಲಲ್ಲಿ ಇರ್ತಕ್ಕಂಥ ಸೀರೆ ಇರುತ್ತೆ ನೋಡಿ, ಆ ಸೀರೆಗೆ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಹಾಗೇನೆ ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳೆಲ್ಲವೂ ಕೂಡ ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಫ್ರೆಂಡ್ಸ್, ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಕೊನೆ ನೆರಿಗೆಗಳೇನಿದೆ ಅವೆರಡೂ ನೆರಿಗೆಗಳನ್ನು ಹಿಂಬದಿಗೆ ತಗೊಂಡೋಗಿ ಅಲ್ಲೊಂದೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಅವಾಗ ನೆರಿಗೆಗಳು ತುಂಬಾ ನೀಟಾಗಿ ಸುತ್ತನೂ ಕೂಡ ಸ್ಪ್ರೆಡ್ ಮಾಡ್ದಂಗೆ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಇವಾಗ ಸೆರ್ಗುನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಬಲ್ಭಾಗದಿಂದ ತಗೊಂಡ್ ಬಂದು ಈ ರೀತಿ ಎಡಭಾಗದ ಭುಜಕ್ಕೆ ಹಾಕಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಈ ತರನಾದ್ರೂ ಜೋಡಿಸ್ಕೋಬಹುದು. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ಬಲ್ಭಾಗದಲ್ಲಿ ತಗೊಂಡ್ ಬಂದು ಇಲ್ಲೂ ಕೂಡ ಮುಂಭಾಗದಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಬಿಟ್ಟು ಅಲ್ಲಿಗೆ ನೀವು ಡಾಬನ್ ಹಾಕೋಬಹುದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಎಡಭಾಗದ ಭುಜದ ಮೇಲೆ ಹಾಕ್ಬಿಟ್ಟು ಈ ರೀತಿ ನೆರಿಗೆಗಳನ್ನ ಎಲ್ಲವನ್ನು ಕೂಡ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಹಿಂದೆ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೂಡ ಮಾಡೋದ್ರಿಂದ ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಕೂಡ ಕಾಣಿಸಲ್ಲ. ನೋಡಿ, ನಾವು ಮೇಲ್ಭಾಗದಲ್ಲಿ ಅಂದ್ರೆ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಟಿದೀವಲ್ಲ ನೆರಿಗೆಗಳು, ಅದು ಯಾವುದು ಕೂಡ ಕಾಣಿಸಲ್ಲ. ಈ ರೀತಿ ಸೆರ್ಗು ಬರೋದ್ರಿಂದ ಮುಂಭಾಗಕ್ಕೆ. ನೋಡಿ, ಇವಾಗ ಸೆರ್ಗುನು ಕೂಡ ಎಲ್ಲವನ್ನು ಸ್ಪ್ರೆಡ್ ಮಾಡಿದ್ದೀನಿ. ಒಂದು 6-7 ನೆರಿಗೆಗಳೇನೋ ಬಂದಿದೆ, ಅದಷ್ಟನ್ನು ಕೂಡ ಸ್ಪ್ರೆಡ್ ಮಾಡಿಬಿಟ್ಟು ಮಧ್ಯಕ್ಕೆ ಒಂದು ಗಟ್ಟಿಯಾಗಿ ದಾರವನ್ನ ಕಟ್ಕೊಂಡಿದ್ದೀನಿ ಡಾಬ್ನ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಡಾಬನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗಟ್ಟಿಯಾಗಿ ದಾರವನ್ನ ಕಟ್ಟಿ ಡಾಬನ್ನ ಹಾಕೋದ್ರಿಂದ ಸೊಂಟ ಸಣ್ಣದಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ನೆಕ್ಲೆಸ್ ಅನ್ನ ಹಾಕೊಳ್ತಾ ಇದ್ದೀನಿ.
ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಯಾವುದೇ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಆದ್ರೆ ದಯವಿಟ್ಟು ಯೂಸ್ ಮಾಡಿರುವಂತಹ ಯಾವುದೇ ವಸ್ತುಗಳನ್ನ ಲಕ್ಷ್ಮಿಯ ಕಳಸಕ್ಕೆ ದಯವಿಟ್ಟು ಹಾಕ್ಲಿಕ್ಕೆ ಹೋಗ್ಬಿಡಿ. ನಾನು ಅಷ್ಟೇನೆ ಯಾವುದನ್ನು ಕೂಡ ನಾನು ಇದನ್ನ ಯೂಸ್ ಮಾಡಲ್ಲ. ಸೀರೆ ಆಗ್ಲಿ ಅಥವಾ ಒಡವೆಗಳಾಗ್ಲಿ ಅಥವಾ ಜಡೆ ಆಗ್ಲಿ ಯಾವುದನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಎಲ್ಲವೂ ಕೂಡ ಹೊಸದೇ. ಹಾಗೇನೆ ಅದನ್ನ ಹಾಗೆ ತೆಗೆದಿಟ್ಟಿರ್ತೀನಿ. ನೆಕ್ಸ್ಟ್ ಇಯರ್ ನಾನು ಅದನ್ನೇ ಬಳಸ್ತೀನಿ ಹೊರತು ಖಂಡಿತ ಬಳಸಿರುವಂತ ವಸ್ತುಗಳನ್ನ ಯಾವತ್ತೂ ಬಳಸ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಇದಿಷ್ಟು ಆದ್ಮೇಲೆ ಕಳಸಕ್ಕೆ ನಾನು ಇಲ್ಲಿ ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖಸಿರಿಯನ್ನ ಕಟ್ತಾ ಇದ್ದೀನಿ. ಇದಿಷ್ಟು ಅಲಂಕಾರ ಆದ್ಮೇಲೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಕೂಡ ಪ್ರೆಸ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.